ನೌರು ದೇಶವು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿ ಕಂಡುಬರುವಂತಹ ಒಂದು ಪುಟ್ಟ ರಾಷ್ಟ್ರ. ಪ್ರಪಂಚದಲ್ಲಿ ರಾಜಧಾನಿಯೇ ಇಲ್ಲದ ರಾಷ್ಟ್ರವೆಂದರೆ ಅದು ನೌರು ರಾಷ್ಟ್ರವಾಗಿದೆ. ನೌರು ರಾಷ್ಟ್ರವು ಸುಮಾರು 3000 ವರ್ಷಗಳ ಇತಿಹಾಸವನ್ನ ಹೊಂದಿದೆ ಎಂದು ಕೂಡ ಹೇಳುತ್ತಾರೆ. ಇಲ್ಲಿ 12 ಬುಡಕಟ್ಟು ಜನಾಂಗಗಳು ವಾಸ ಮಾಡುತ್ತಿದ್ದುವಂತೆ. 1798ರಲ್ಲಿ ಬ್ರಿಟಿಷ್ ಹಡಗು ಈ ದ್ವೀಪಕ್ಕೆ ಬಂದಿತ್ತು. ಆಗ ಈ ದ್ವೀಪವು ಪ್ರಪಂಚಕ್ಕೆ ಪರಿಚಯವಾಯಿತು. ಬ್ರಿಟಿಷರು ಈ ದ್ವೀಪವನ್ನ ಆಹ್ಲಾದಕರ ದ್ವೀಪವೆಂದು ಕೂಡ ಕರೆದರು. ನಂತರ 1888ರಲ್ಲಿ ಜರ್ಮನ್ನರು ಇದನ್ನ ಬಲವಂತವಾಗಿ ವಶಪಡಿಸಿಕೊಂಡರು. ಮೊದಲನೇ ಮಹಾಯುದ್ಧದ ನಂತರ ನೌರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್ನ ಜಂಟಿ ಆಡಳಿತಕ್ಕೆ ಒಳಪಟ್ಟಿತು, ಅಂದರೆ ವಸಾಹತು ಆಯಿತು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಕಾಲ ಜಪಾನ್ನ ವಶದಲ್ಲಿತ್ತು. ಯುದ್ಧದ ನಂತರ ಜಂಟಿ ಆಡಳಿತಕ್ಕೆ ಮತ್ತೆ ಒಳಪಟ್ಟಿತು. ಈ ದ್ವೀಪದ ಪ್ರಮುಖ ಅಂಶವೆಂದರೆ ಈ ದ್ವೀಪ ರಾಷ್ಟ್ರವು ಲಕ್ಷಾಂತರ ವರ್ಷಗಳಿಂದ ಸಾಗರದ ಪಕ್ಷಿಗಳು ಉದುರಿಸಿದ ಇಕ್ಕೆ ಅಥವಾ ಪಿಕ್ಕೆ ಅಥವಾ ಪಕ್ಷಿಗಳ ಮಲ ಒಟ್ಟುಗೂಡಿಸಿ ಹಾಗೂ ಗಟ್ಟಿಯಾಗಿ ಈ ಪ್ರದೇಶದ ಮೇಲ್ಮೈ ರಚನೆಯಾಗಿದೆ. ಇದನ್ನು ಫಾಸ್ಫೇಟ್ ಎಂದು ಕೂಡ ಕರೆಯುತ್ತಾರೆ. ಇದರಿಂದ ಉಂಟಾದ ಫಾಸ್ಫೇಟ್ ಕೃಷಿಯಲ್ಲಿ ಗೊಬ್ಬರವಾಗಿ ಉಪಯೋಗ ಮಾಡುತ್ತಾರೆ. 1900ರಿಂದ ಇಲ್ಲಿ ಫಾಸ್ಫೇಟ್ ಗಣಿಗಾರಿಕೆ ಶುರುವಾಯಿತು. ನಂತರ 1962ರಲ್ಲಿ ಇಲ್ಲಿ ಫಾಸ್ಫೇಟ್ ಸಂಪತ್ತು ಖಾಲಿಯಾದ ಮೇಲೆ ಆಸ್ಟ್ರೇಲಿಯಾದ ಅಂದಿನ ಪ್ರಧಾನಿ ಅಲ್ಲಿನ ನಾಗರಿಕರನ್ನ ಕ್ವೀನ್ಲ್ಯಾಂಡ್ ಕರ್ಟಿಸ್ ದ್ವೀಪಕ್ಕೆ ಸ್ಥಳಾಂತರಿಸಲು ನಿರ್ಧರಿಸಿದರು. ಅಂದರೆ ನೌರು ನಾಗರಿಕರನ್ನ ಆ ದ್ವೀಪದಿಂದ ಒಕ್ಕಲೆಬ್ಬಿಸಿದರು. ಆದರೆ ನೌರು ನಾಗರಿಕರು ಇದನ್ನ ನಿರಾಕರಿಸಿದರು. ನಂತರ 1968ರಲ್ಲಿ ಈ ರಾಷ್ಟ್ರಕ್ಕೆ ಸ್ವತಂತ್ರ ಸಿಕ್ಕಿತು. ಉಳಿದ ಸಂಪತ್ತಿನ ಗಣಿಗಾರಿಕೆ ನಡೆಯತೊಡಗಿತು. ಮುಂದಾಲೋಚನೆ ಇಲ್ಲದೆ ಗಣಿಗಾರಿಕೆ ಮಾಡಿದ್ದರಿಂದ 2006ರಲ್ಲಿ ಗಣಿಗಾರಿಕೆ ಸ್ತಬ್ಧವಾಯಿತು. ಈ ರಾಷ್ಟ್ರದ ಮೂಲ, ಅಂದರೆ ಹಣದ ಮೂಲ ನಿಂತು ಹೋಯಿತು. ನಂತರ ಈ ರಾಷ್ಟ್ರವು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಇದಾದ ನಂತರ ಆಸ್ಟ್ರೇಲಿಯಾದ ಸಹಾಯಧನದಿಂದ ಈ ದೇಶವು ಮುನ್ನಡೆಯುತ್ತಾ ಬಂದಿತು ಮತ್ತು ಹೆಚ್ಚು ಆಸ್ಟ್ರೇಲಿಯಾದ ಮೇಲೆ ಅವಲಂಬಿತವಾಯಿತು. ಹೀಗೆ ಇಲ್ಲಿಂದ ಕೆಲವು ನಾಗರಿಕರು ಬೇರೆ ರಾಷ್ಟ್ರಗಳಿಗೆ ನಿರಾಶ್ರಿತರಾಗಿ ಹೋಗಲು ಸಿದ್ಧರಾದರು, ಅಂದರೆ ಆಸ್ಟ್ರೇಲಿಯಾದ ಕಡೆಗೆ. ಇದಕ್ಕಾಗಿ ಆಸ್ಟ್ರೇಲಿಯಾವು NRPO ಎಂಬ ಕಡಲ ತೀರದ ನಿರಾಶ್ರಿತರ ಸಂಸ್ಥೆಯನ್ನು ಸ್ಥಾಪಿಸಿತು. 2020ರ ಹೊತ್ತಿಗೆ ನಿರಾಶ್ರಿತರನ್ನು ಆಸ್ಟ್ರೇಲಿಯಾದ ಬ್ರಿಸ್ಟನ್ ಎಂಬ ಪ್ರದೇಶಕ್ಕೆ ಸ್ಥಳಾಂತರಿಸಲಾಯಿತು. ಇಷ್ಟು ಈ ರಾಷ್ಟ್ರದ ಪುಟ್ಟ ಮಾಹಿತಿ. ನೌರು ದೇಶದ ನಾಗರಿಕರು ಅಲ್ಲಿನ ಸಂಪತ್ತುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಉಪಯೋಗ ಮಾಡಿಕೊಳ್ಳದಿದ್ದರಿಂದ ಪರಕೀಯರು ಬಂದು ಆ ಸಂಪತ್ತನ್ನು ಲೂಟಿ ಹೊಡೆದರು. ಅಳಿದುಳಿದ ಸಂಪತ್ತನ್ನು ಇವರು ಮುಂದಾಲೋಚನೆ ಇಲ್ಲದೆ ಗಣಿಗಾರಿಕೆ ಮಾಡಿದ್ದರಿಂದ ಈ ರಾಷ್ಟ್ರವು ಸಂಕಷ್ಟಕ್ಕೆ ಸಿಲುಕಿತು. ಇದು ಈ ವಿಡಿಯೋದ ಸಾರಾಂಶ.